ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಬೈನರಿ ಫಿಷನ್ ಆ್ಯಂಡ್ ಸ್ಟೋರಿ ಆಫ್ ಡಾಲಿ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ವಿ. ಹೌ ದ ಕ್ಲೋನಿಂಗ್ ಅಕ್ಕರ್ ಇನ್ ಡಾಲಿ, ಕ್ಲೋನಿಂಗ್ ಹೇಗಾಯಿತು ಅಂತೇಳಿ ನೋಡೋಣ. ಇಲ್ಲಿ ಒಂದು ಫೀಮೇಲ್, ಒಂದು ಹೆಣ್ಣು ಕುರಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಒಂದು ಗಂಡು ಕುರಿಯನ್ನು ತೆಗೆದುಕೊಂಡಿದ್ದಾರೆ. ಅವೆರಡರ ರಿಪ್ರೊಡಕ್ಷನಿಂದ ಈ ಡಾಲಿ ಹೊಸ ಒಂದು ತದ್ರೂಪಿ ಕುರಿ ಉಂಟಾಗಿರುವಂಥದ್ದು. ಹೇಗೆ ಅಂತ ನೋಡೋಣ. ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಕ್ಲೋನಿಂಗ್ ಡಾಲಿ ಕ್ಲೋನಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಎ ಸೆಲ್ ವಾಸ್ ಕಲೆಕ್ಟೆಡ್ ಫ್ರಮ್ ದ ಮೈಮರಿ ಗ್ಲ್ಯಾಂಡ್ ಆಫ್ ಎ ಫೀಮೇಲ್ ಫಿನ್ ಡಾರ್ಸೆಟ್ ಶೀಪ್. ಏನು, ಎ ಸೆಲ್ ವಾಸ್ ಕಲೆಕ್ಟೆಡ್, ಒಂದು ಹೆಣ್ಣು ಫೀಮೇಲ್, ಒಂದು ಹೆಣ್ಣು ಕುರಿಯಾದಂತಹ ಫಿನ್ ಡಾರ್ಸೆಟ್ ಶೀಪ್ ಎಂಬ ಒಂದು ಹೆಣ್ಣು ಕುರಿಯ ಒಂದು ಜೀವಕೋಶದ ಮೆಮೊರಿ ಗ್ಲ್ಯಾಂಡ್ ಅಂದರೆ ಸ್ತನ ಗ್ರಂಥಿ ಒಂದು ಜೀವಕೋಶವನ್ನು ಆ ಒಂದು ಹೆಣ್ಣು ಕುರಿಯಿಂದ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೈಮಲ್ಟೇನಿಯಸ್ಲಿ ಅದೇ ರೀತಿ ಆ್ಯನ್ ಎಗ್ ವಾಸ್ ಒಬ್ಟೈನ್ಡ್ ಫ್ರಮ್ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಈವ್. ಅದೇ ರೀತಿ ಒಂದು ಗಂಡು ಕುರಿಯಾದಂತಹ ಸ್ಕಾಟಿಷ್ನ ಬ್ಲ್ಯಾಕ್ ಫೇಸ್, ಕಪ್ಪು ಮುಖದ ಕುರಿ, ಇದರಿಂದ ಒಂದು ಹೆಗ್ ಅಂದರೆ ಮೊಟ್ಟೆಯನ್ನು ಸಂಗ್ರಹ ಮಾಡ್ಕೊಳ್ತಾರೆ. ದ ನ್ಯೂಕ್ಲಿಯಸ್ ವಾಸ್ ರಿಮೂವ್ಡ್ ಫ್ರಮ್ ದ ಎಗ್ ಅಂದರೆ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಕುರಿಯ ನ್ಯೂಕ್ಲಿಯಸ್ಸಲ್ಲಿ ಕಂಡು ಬರ್ತಕ್ಕಂತಹ ಎಗ್, ಆ ಮೊಟ್ಟೆಯಲ್ಲಿ ಕಂಡುಬರುವಂಥ ನ್ಯೂಕ್ಲಿಯಸ್ ಏನಿರುತ್ತೆ ಮಧ್ಯದಲ್ಲಿ, ಆ ಕೋಶ ಕೇಂದ್ರವನ್ನು ಏನು ಮಾಡ್ತಾರೆ, ತೆಗೆದುಬಿಡ್ತಾರೆ. ಅದನ್ನು ಕೋಶಕೇಂದ್ರವನ್ನು ತಗೊಳ್ಳೋದಿಲ್ಲ. ಆ ಮೊಟ್ಟೆಯ ಗಂಡು ಕುರಿಯ ಕಪ್ಪು ಮುಖದ ಕುರಿಯ ಮೊಟ್ಟೆಯಿಂದ ತೆಗೆದಂತಹ ಮೊಟ್ಟೆಯಲ್ಲಿರುವಂತಹ ನ್ಯೂಕ್ಲಿಯಸ್ಸನ್ನು ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ರಿಮೂವ್ ಮಾಡ್ತಾರೆ. ದೆನ್ ದ ನ್ಯೂಕ್ಲಿಯಸ್ ಆಫ್ ದ ಮ್ಯಾಮರಿ ಗ್ಲ್ಯಾಂಡ್ cell from the fun Dorset sheep was inserted into the egg of the Scottish blackface ewe whose nucleus had been removed. ಬ್ಲ್ಯಾಕ್ಫೇಸ್ ಸ್ಕಾಟಿಷ್ ಮೊಟ್ಟೆಯಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ನ ರಿಮೂವ್ ಮಾಡಿದ್ಮೇಲೆ ದ ನ್ಯೂಕ್ಲಿಯಸ್ ಆಫ್ ದ ಮ್ಯಾಮರಿ ಗ್ಲ್ಯಾಂಡ್ ಸೆಲ್ ಫ್ರಮ್ ದ ಫೈನ್ಸೆಡ್ ಡಾರ್ಸೆಟ್ ಶೀಪ್ ವಾಸ್ ಇನ್ಸರ್ಟೆಡ್ ಇನ್ ಟು ದ ಎಗ್ ಫ್ರಮ್ ದ ಸ್ಕಾಟಿಷ್. ಆ ಒಂದು ಹೆಣ್ಣು ಫಿನ್ಸೆಡ್ ಡಾರ್ಸೆಟ್ ಎಂಬ ಕುರಿಗೆ ಈ ಒಂದು ಮೊಟ್ಟೆಯನ್ನು ಇನ್ಸರ್ಟ್ ಮಾಡ್ತಾರೆ. ಅದರ ಆ ಹೆಣ್ಣು ಕುರಿಯ ಒಳಗೆ ಆ ಮೊಟ್ಟೆಯಿಂದ ಏನು ತೆಗೆದಿದ್ದಾರೆ, ಆ ಕಪ್ಪು ಮುಖದ ಕುರಿಯ ಮೊಟ್ಟೆಯಲ್ಲಿರ್ತಕ್ಕಂಥ ಕೋಶ ಕೇಂದ್ರವನ್ನು ರಿಮೂವ್ ಮಾಡಿ ಆ ಹೆಣ್ಣು ಫಿನ್ ಡಾರ್ಸೆಟ್ ಕುರಿ ಮೆಮರಿ ಗ್ಲ್ಯಾಂಡ್ ಸೆಲ್ ಜೊತೆಗೆ ಈ ಒಂದು ಮೊಟ್ಟೆಯನ್ನು ಅದರೊಳಗೆ ಇನ್ಸರ್ಟ್ ಮಾಡ್ತಾರೆ, ಅದರೊಳಗೆ ಆ ಜೀವಿಯೊಳಗೆ ಸೇರಿಸ್ತಾರೆ. ದ ಹೆಗ್ thus produced was implanted into the Scottish blackface owl. ಕಪ್ಪು ಮುಖದ ಕುರಿಯ ಮೊಟ್ಟೆಗಳನ್ನು ಆ ಹೆಣ್ಣು ಕುರಿಯ ಒಳಗೆ ಬಿಟ್ಟ ನಂತರ ಆ ಮೊಟ್ಟೆ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಡೆವಲಪ್ಮೆಂಟ್ ಆಫ್ ದಿಸ್ ಎಗ್ ಫಾಲೋಡ್ ನಾರ್ಮಲಿ. ಸಾಮಾನ್ಯವಾಗಿ ಎಗ್ಗು ಅಂದರೆ ಮೊಟ್ಟೆ ಬೆಳೆಯುವಂತೆಯೇ ಈ ಮೊಟ್ಟೆಯು ಸಹ ಆ ಹೆಣ್ಣು ಕುರಿಯ ಫಿನ್ ಡಾರ್ಸೆಟ್ ಕುರಿಯ ಒಳಗಡೆ ಈ ಕಪ್ಪು ಮುಖದ ಕುರಿಯ ಮೊಟ್ಟೆಗಳು ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಡಾಲಿ ಫೈನಲಿ ಏನಾಗುತ್ತೆ, ಡೆವಲಪ್ ಮಾಡಿದ್ಮೇಲೆ ಆ ಎಗ್ ಸಂಪೂರ್ಣವಾಗಿ ಮೊಟ್ಟೆ ಬೆಳವಣಿಗೆ ಹೊಂದಿದ ಮೇಲೆ ದ ಡಾಲಿ ಆ್ಯಂಡ್ ಫೈನಲಿ ಡಾಲಿ ವಾಸ್ ಬಾರ್ನ್. ಡಾಲಿ ಎಂಬ ಒಂದು ಕುರಿ ಹುಟ್ಟುತ್ತೆ, ಜನ್ಮವನ್ನು ನೀಡುತ್ತೆ. ಥ್ರೂ ಡಾಲಿ ವಾಸ್ ಗಿವನ್ ಬರ್ತ್ ಬೈ ದ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಯು. It was found to be absolutely identical to the Finn Dorset sheep from which the nucleus was taken. Through Dolly was given birth by ಸ್ಕಾಟಿಷ್ ಬ್ಲ್ಯಾಕ್. ನೋಡೋದಕ್ಕೆ ಆ ಡಾಲಿ ಎಂಬ ಕುರಿ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಅದರ ಯಾವುದೇ ಗುಣಲಕ್ಷಣಗಳು ಇರಲ್ಲ. ಇಟ್ ವಾಸ್ ಫೌಂಡ್ ಟು ಬಿ ಆಬ್ಸಲ್ಯೂಟ್ಲಿ ಐಡೆಂಟಿಕಲ್ ಟು ದ ಫಿನ್ ಡಾರ್ಸೆಟ್ ಶೀಪ್. ಇದು ಹೆಣ್ಣು ಫಿನ್ ಡಾರ್ಸೆಟ್ ಶೀಪ್ ಇದೆಯಲ್ಲ,
ಕುರಿ ಹೇಗಿದೆಯೋ ಆ್ಯಸ್ ಇಟ್ ಈಸ್ ನೋಡಿ, ನೋಡೋದಕ್ಕೂ ಹಾಗೆ ತದ್ರೂಪಿಯಾಗಿ ಹೀಗೆ ಇರುತ್ತೆ. ವೈ? ಯಾಕೆ ಅಂದರೆ ಬಿಕಾಸ್ ದ ವಿಚ್ ದ ನ್ಯೂಕ್ಲಿಯಸ್ ವಾಸ್ ಟೇಕನ್ ಫ್ರಮ್ ದ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್. ಆ ಕಪ್ಪು ಮುಖದ ಕುರಿಯ ಮೊಟ್ಟೆಯಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ ಕೋಶ ಕೇಂದ್ರವನ್ನು ತೆಗೆದುಬಿಟ್ಟಿದ್ರು ಅಲ್ವಾ. ಹಾಗಾಗಿ ಆ ಕಪ್ಪು ಮುಖದ ಕುರಿಯಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ಗುಣಲಕ್ಷಣಗಳು ಇದಕ್ಕೆ ಬರಬಾರ್ದು ಅಂಥೇಳಿ ಆ ನ್ಯೂಕ್ಲಿಯಸ್ನ ಕೋಶ ಕೇಂದ್ರದಲ್ಲಿ ಅಲ್ವಾ ಮುಖ್ಯವಾಗಿ ಎಲ್ಲ ಗುಣಲಕ್ಷಣಗಳು ಜೀನ್ಸು ಎಲ್ಲ ಇರೋದು. ಆ ನ್ಯೂಕ್ಲಿಯಸ್ನ ತೆಗೆದು ಕೇವಲ ಮೊಟ್ಟೆಗಳನ್ನ ಮಾತ್ರ, ಎಗ್ಗನ್ನು ಮಾತ್ರ ಇದ್ರ ಜೊತೆ ರಿಪ್ರೊಡಕ್ಷನ್ ಮಾಡಿದ್ರಿಂದ ಏನು ಈ ಫಿನ್ ಡಾರ್ಸೆಟ್ ಕುರಿ ಹೇಗಿದೆಯೋ ಆ್ಯಸ್ ಇಟ್ ಈಸ್ ಹಾಗೆ ಡಾಲಿ ಎಂಬ ಕುರಿ ಹುಟ್ಟಿತು. ಸಿನ್ಸ್ ದ ನ್ಯೂಕ್ಲಿಯಸ್ ಫ್ರಮ್ ದ ಎಗ್ ಆಫ್ ದ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ವಾಸ್ ರಿಮೂವ್. ಯಾಕೆ ಅಂದರೆ ಕಪ್ಪು ಮುಖದ ಕುರಿ ಮೊಟ್ಟೆಯಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ನ ಏನು ಮಾಡಿದರು, ಹೊರ ತೆಗೆದಿದ್ರು, ರಿಮೂವ್ ಮಾಡಿದರು, ತೆಗೆಯಲಾಗಿತ್ತು. ಹಾಗಾಗಿ ಡಾಲಿ ಡಿಡ್ ನಾಟ್ ಶೋ ಎನಿ ಕ್ಯಾರೆಕ್ಟರ್ ಆಫ್ ದ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ವ್ಯೂ. ಹಾಗಾಗಿ ಈ ಡಾಲಿ ಈ ಕಪ್ಪು ಮುಖದ ಕುರಿ ಇತ್ತಲ್ಲ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್, ಇದರ ಯಾವುದೇ ಗುಣಲಕ್ಷಣಗಳು ಈ ಡಾಲಿ ಕುರಿಯಲ್ಲಿ ಬರಲಿಲ್ಲ. Dolly was a healthy clone of the Fen Dorset sheep and produced several offspring of her own through normal sexual means. ಈ ಡಾಲಿ ಎಂಬ ಕುರಿಯು ಫಿನ್ಸೆಡ್ ಡಾರ್ಸೆಟ್ ಶೀಪ್ ತಾಯಿಯಿಂದ ಹುಟ್ಟಿದ ನಂತರ ಪ್ರೊಡ್ಯೂಸ್ ಅಂದರೆ ಸೆವೆರಲ್ ಆಫ್ಸ್ಪ್ರಿಂಗ್ ಆಫ್ ಅವರ್ ಓನ್ ಥ್ರೂ ನಾರ್ಮಲ್ ಸೆಕ್ಷುವಲ್, ಸಾಮಾನ್ಯ ಲೈಂಗಿಕ ಪ್ರಕ್ರಿಯೆ ಮೂಲಕನೇ ಈ ಡಾಲಿ ಎಂಬ ಕುರಿಯು ಅನೇಕ ಮರಿಗಳಿಗೆ ಜನ್ಮವನ್ನು ನೀಡುತ್ತೆ. Unfortunately, Dolly died on 14th February 2003. ಅನ್ಫಾರ್ಚುನೇಟ್ ಆಗಿ ಏನಾಗುತ್ತೆ ಅದು 2003 ಫೆಬ್ರವರಿ 14ರಂದು ಮರಣವನ್ನು ಹೊಂದಿದೆ. ಅದು ಅನೇಕ ಮರಿಗಳಿಗೆ ಕುರಿ ಮರಿಗಳಿಗೆ ಇದು ಸಾಮಾನ್ಯ ಲೈಂಗಿಕ ಪ್ರಕ್ರಿಯೆ ಮೂಲಕನೇ ಇದು ಜನ್ಮವನ್ನು ನೀಡುತ್ತೆ. ಆದರೆ ಅನ್ಫಾರ್ಚುನೇಟ್ ಆಗಿ ಅದೇನಾಗುತ್ತೆ, ಡಾಲಿ ಎಂಬ ಕುರಿ 2003 ಫೆಬ್ರವರಿ 14th ಒಂದು ಮರಣವನ್ನು ಹೊಂದುತ್ತೆ. ಬಟ್ ಇದು ಏನು ಎಷ್ಟು ವರ್ಷ, ಕೇವಲ 7 ವರ್ಷಗಳು ಮಾತ್ರ ಬದುಕಿರುತ್ತೆ. ಅಂದರೆ 1986 ಜನಿಸಿದ್ದು 2003 ಅದು ಡೈಡ್ ಆಗುತ್ತೆ. ಯಾಕೆ? ಸಿನ್ಸ್ ಡಾಲಿ ಸೆವೆರಲ್ ಅಟೆಂಪ್ಟ್ಸ್ ಹ್ಯಾವ್ ಬೀನ್ ಮೇಡ್ ಟು ಪ್ರೊಡ್ಯೂಸ್ ಕ್ಲೋನ್ಡ್ ಮ್ಯಾಮಲ್ಸ್. ಈ ಡಾಲಿ ಹುಟ್ಟಿದ ನಂತರ ಅನೇಕ ಬಾರಿ ವಿಜ್ಞಾನಿಗಳು ಕ್ಲೋನಿಂಗ್ ಮಾಡ್ತಾರೆ. ಮ್ಯಾಮಲ್ಸ್ ಅಂದರೆ ಸ್ತನಿಗಳ ಮೇಲೆ ತುಂಬ ಅಟೆಂಪ್ಟ್, ಅನೇಕ ಅವಕಾಶಗಳನ್ನ ತಗೊಂಡು ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಹವೆವರ್ ಮೆನಿ ಡೈ ಬಿಫೋರ್ ಬರ್ತ್ ಆರ್ ಡೈ ಸೂನ್ ಆಫ್ಟರ್ ಬರ್ತ್. ಆದರೆ ಎಷ್ಟೇ ಬಾರಿ ಪ್ರಯತ್ನ ಪಟ್ಟರು ಹುಟ್ಟಿದಂತಹ ಎಲ್ಲ ಮರಿಗಳು, ಕುರಿ ಶೀಪ್ನ ಮರಿಗಳೆಲ್ಲವೂ ಹುಟ್ಟುವ ಮುಂಚೆ ಕೆಲವು ಸತ್ತೋದ್ರೆ, ಕೆಲವೊಂದು ಡೈ ಸೂನ್ ಆಫ್ಟರ್ ಬರ್ತ್, ಕೆಲವೊಂದು ಹುಟ್ಟಿದ ನಂತರ ಸತ್ತೋಗ್ತಾ ಇತ್ತು. ದ ಕ್ಲೋನ್ಡ್ ಅನಿಮಲ್ಸ್ ಆರ್ ಮೆನಿ ಎ ಟೈಮ್ಸ್ ಫೌಂಡ್ ಟು ಬಿ ಬಾರ್ನ್ ವಿತ್ ಸೆವರಲ್ ಸಿವಿಯರ್ ಅಬ್ನಾರ್ಮಾಲಿಟೀಸ್. ತದ್ರೂಪಿ ಮಾಡಿದ ಪ್ರಾಣಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ಈ ರೀತಿ ಕ್ಲೋನಿಂಗ್ ಮಾಡಿದಂತಹ ಮರಿಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಮೆನಿ ಟೈಮ್ಸ್ ಏನಾಗುತ್ತೆ, ತೀವ್ರವಾದ ಅಸಹನತೆಗಳಿಂದ ಹುಟ್ಟುತ್ತವೆ, ಅಂದರೆ ಹುಟ್ಟುವುದು ಕಂಡುಬರುತ್ತೆ. ಅಂದರೆ ಅವುಗೆ ಸಿವಿಯರ್ ಅಬ್ನಾರ್ಮಾಲಿಟೀಸ್, ಕೆಲವೊಂದು ಅವುಗಳು ತುಂಬ ಶಕ್ತಿಯುತವಾಗಿರಲ್ಲ, ತುಂಬ ಬಲಹೀನವಾಗಿರುತ್ತೆ, ಅಥವಾ ಅವುಗಳು ನ್ಯಾಚುರಲ್ ಆಗಿ ಹುಟ್ಟುವಂತಹ ಪ್ರಾಣಿಗಳಷ್ಟು ಶಕ್ತಿಯುತವಾಗಿ ಬಲಯುತವಾಗಿಲ್ಲದೆ ಅನೇಕ ಬಲಹೀನತೆಯಿಂದ ಹುಟ್ಟುತ್ತವೆ. ಎಷ್ಟು ಶಕ್ತಿಯುತವಾಗಿರಲ್ಲ, ಅಷ್ಟು ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ ಈ ರೀತಿ ಹುಟ್ಟಿದಂತಹ ಪ್ರಾಣಿಗಳು ಅಂತೇಳಿ. ಅಂದರೆ ಕ್ಲೋನ್ಡ್ ಮಾಡಿರ್ತಾರಲ್ಲ ಅವುಗಳಲ್ಲಿ ಅಂತಹ ನೈಸರ್ಗಿಕ ಚೈತನ್ಯಗಳು ಕಂಡುಬರೋದಿಲ್ಲ, ಅಸಹನೀಯತೆಗಳು ಹೆಚ್ಚಾಗಿ ಇಂತಹ ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಆ ರೀತಿಯೇ ಹುಟ್ಟುತ್ತವೆ ಅವು, ಅಷ್ಟು ಶಕ್ತಿಯುತವಾಗಿ ಇರೋಲ್ಲ ಅಂತೇಳಿ. ಇಷ್ಟು ಸ್ಟೋರಿ ಆಫ್ ಡಾಲಿ. ಇದು ಒಂದು ಸ್ಟೋರಿ, ಡಾಲಿ ಎಂಬ ಕುರಿಯನ್ನು ಕ್ಲೋನಿಂಗ್ ಮಾಡಿದ್ರಿಂದ ಹುಟ್ಟಿದಂತಹ ಒಂದು ಅದ್ಭುತವಾದ
ಒಂದು ಶೀಪು ಡಾಲಿ ಎಂಬ, ಅದು ಸಕ್ಸಸ್ಸು ಆಯಿತು. ಆದರೆ ನೆಕ್ಸ್ಟ್ ಟ್ರೈ ಮಾಡಿದ್ರು ಎಷ್ಟೋ ಬಾರಿ, ಆದರೆ ಅದು ಸಾಧ್ಯವಾಗಲಿಲ್ಲ. ಈ ಡಾಲಿ ಎಂಬ ಕುರಿ ಹುಟ್ಟಿದ್ದೆ ಲಾಸ್ಟ್. ನಂತರ ಏನಾಯಿತು, ಇದು ಅನೇಕ ಮರಿಗಳಿಗೆ ಜನ್ಮವನ್ನು ನೀಡುತ್ತೆ. ಆದರೆ ಅವೆಲ್ಲವೂ ಕೆಲವೊಂದು ಸತ್ತೋಗ್ತಿರುತ್ತೆ, ಕೆಲವೊಂದು ಹುಟ್ಟಿರುತ್ತೆ. ಈ ಲೆಸನ್ ಇಲ್ಲೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನ ನೋಡು. ಕೊಟ್ಟಿದ್ದಾರೆ, ನೀವು ಸಹ ಟ್ರೈ ಮಾಡಿ. ಆಕ್ಟಿವಿಟೀಸ್ನ ಆದಷ್ಟು ನೀವೇ ಓದ್ಕೊಂಡು ಒಂದು ವಿಸಿಟ್ ದ ಪೌಲ್ಟ್ರಿ ಫಾರ್ಮ್, ಒಂದು ಕೋಳಿ ಫಾರ್ಮ್ಗೆ ಭೇಟಿಯನ್ನು ನೀಡಿ ಅಲ್ಲಿ ಯಾವ ರೀತಿ ಮೊಟ್ಟೆ ಇಡುತ್ತೆ, ಅಲ್ಲಿ ಯಾವ ರೀತಿ ಎಗ್ ಫರ್ಟಿಲೈಸ್ಡ್ ಆಗುತ್ತೆ ಅದನ್ನ ನೋಡೋಕೆ ಪ್ರಯತ್ನ ಮಾಡಿ. Hydra, observe live Hydra yourself and learn how they reproduce doing. ಅಂದರೆ ಎಲ್ಲರೂ ನಿಮಗೆ ಹೈಡ್ರಾನ ನೋಡೋ ಅವಕಾಶ ಸಿಕ್ಕರೆ ಅದನ್ನು ಲೈವ್ ಆಗಿ ನೋಡಿ ಅದು ಹೇಗೆ ರಿಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಂತೇಳಿ. ಡ್ಯೂರಿಂಗ್ ದ ಸಮ್ಮರ್ ಮಂತ್ಸ್ ಕಲೆಕ್ಟ್ ವಾಟರ್ ವೀಟ್ ಫ್ರಮ್ ಪಾಂಡ್ಸ್ or detach along with the pond water and put them in a glass jar. After a few days you may see several hydra clinging the sides of the jar. ನೀವು ಸಮ್ಮರ್ ಮಂತಲ್ಲಿ ಏನಾದರೂ ಬೇಸಿಗೆ ರಜೆಗಳಲ್ಲಿ ಪಾಂಡ್, ಕೆರೆ ಅಥವಾ ನದಿಗಳಲ್ಲಿ ಹೈಡ್ರಾದ ಏನಾದರೂ ಸಸಿ ಅದು ಕೆರೆಗಳಲ್ಲಿ ಸ್ವಲ್ಪ ನೀರು ಕಡಿಮೆ ಇರುತ್ತೆ, ಅಲ್ಲಿ ಒಂದು ಗ್ಲಾಸ್ ಜಾರ್ಗೆ ಕಲೆಕ್ಟ್ ಮಾಡಿಕೊಂಡ್ರೆ ಅದು ಹೇಗೆ ರಿಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡ್ಬೋದು. ಅದು ಟ್ರೈ ಮಾಡಿ ಅಂತೇಳಿ. ಆ್ಯಂಡ್ ಇದೇ ರೀತಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ, ಯು ವಿಲ್ ಟ್ರೈ. ಆ್ಯಂಡ್ ನಿಮಗೆ ಮೈಕ್ರೋಸ್ಕೋಪ್, ಬೈನಾಕುಲರ್ ಅದೇನಾದರೂ ಅವೈಲೇಬಲ್ ಇದ್ದರೆ ಫ್ಯೂ ಹೈಡ್ರಾಸ್ ಅವುಗಳನ್ನ ಮೈಕ್ರೋಸ್ಕೋಪ್ ಮೂಲಕ ನೋಡಿ ಅಬ್ಸರ್ವ್ ಮಾಡಿ. ಆ್ಯಂಡ್ ದ ಎಗ್ ವಿ ಗೆಟ್ ಫ್ರಮ್ ಎ ಮಾರ್ಕೆಟ್ ಆಸ್ ಜನರಲಿ ಅನ್ಫರ್ಟಿಲೈಸ್ಡ್ ಒನ್ಸ್. ಇನ್ ಕೇಸ್ ಆಫ್ ಫಿಶ್ ಯು ಅಬ್ಸರ್ವ್ ಡೆವಲಪಿಂಗ್ ಚಿಕ್ ಎಂಬ್ರಿಯೋ ಗೆಟ್ ಅ ಫರ್ಟಿಲೈಸ್ಡ್ ಎಗ್ ಫ್ರಮ್ ದ ಪೌಲ್ಟ್ರಿ archery which was born include for 36 hours or more. ಸಾಮಾನ್ಯವಾಗಿ ಮಾರ್ಕೆಟ್ಗಳಿಂದ ತಿನ್ನೋದಕ್ಕಿಂತ ತರ್ತಕ್ಕಂಥ ಮೊಟ್ಟೆ, ಎಗ್, ಅವುಗಳಲ್ಲಿ ಯಾವುದೇ ರೀತಿ ಮರಿಗಳು ಬರಲ್ಲ. ನಿಮಗೆ ಮೊಟ್ಟೆಯಿಂದ ಮರಿ ಹೇಗೆ ಹೊರಗೆ ಬರುತ್ತೆ ಅಂತ ನೋಡಬೇಕು ಅನ್ನೋದಾದರೆ ಕೋಳಿ ಕೋಳಿ ಫಾರ್ಮ್ಗಳು ಅಥವಾ ಮೊಟ್ಟೆ ಹಳ್ಳಿ ಮಕ್ಳಿಗಾದರೆ, ವಿಲೇಜ್ ಮಕ್ಳಿಗಾದರೆ ಗೊತ್ತಿರುತ್ತೆ ಅದು ಹೇಗೆ ಅಂತ ಅವರು ಡೈಲಿ ನೋಡ್ತಿರ್ತಾರೆ. ಸ್ವಲ್ಪ ಸಿಟಿನಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಆದರೆ ನೀವು ಕೋಳಿ ಫಾರ್ಮ್ಗಳು, ಹೆಣ್ಣು ಪೌಲ್ಟ್ರಿಗಳಿಗೆ ಅಥವಾ ಅಲ್ಲಿ ಹೋಗಿ ಅಬ್ಸರ್ವ್ ಮಾಡಿದ್ರೆ ಕೋಳಿ ಮೊಟ್ಟೆಯಿಂದ ಹೇಗೆ ಮರಿ ಹೊರ ಬರುತ್ತೆ ಅಂತೇಳಿ ನೀವು ಅಬ್ಸರ್ವ್ ಮಾಡ್ಬೋದು 1 ವೀಕಲ್ಲಿ. ಅದನ್ನು ಟ್ರೈ ಮಾಡಿ. ಸಮ್ಮರ್ ಹಾಲಿಡೇಸಲ್ಲಿ ಒಂದು ಪಿಕ್ನಿಕ್ ಥರ ನಿಮ್ಮ ಪೇರೆಂಟ್ಸ್ ಜೊತೆ ಹೋಗೋಕ್ಕೆ. ಆ್ಯಂಡ್ ಟಾಕ್ ಟು ಎ ಡಾಕ್ಟರ್, ಫೈಂಡ್ ಔಟ್ ಟ್ವಿನ್ನಿಂಗ್ ಅಕರ್ಸ್. ಹೀಗೆ ಹಾವಳಿ ಮಕ್ಕಳುಗಳು ಹುಟ್ಟುತ್ತೆ. ಅಂದರೆ ಸಾಮಾನ್ಯವಾಗಿ ಒಂದು ಜೀವಿಗೆ ಜನ್ಮವನ್ನು ನೀಡುತ್ತೆ. ಈಗೆಲ್ಲ ಟ್ವಿನ್ಸ್ ಅಂತ ಹೇಳಿ ಕರೀತಾರೆ, ಹಾವಳಿ ಮಕ್ಕಳು. ಒಂದು ತಾಯಿ 2 ಮಕ್ಕಳುಗಳನ್ನ ಜನ್ಮ ನೀಡೋದು. ಅದು ಹೇಗಾಗುತ್ತೆ ಅಂತ ಒಂದ್ಸಲ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಲಿಟಲ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಅಥವಾ ನಿಮ್ಮ ನೈಬರ್ಸಲ್ಲಿ, ನೆರೆಹೊರೆಯಲ್ಲಿ ಯಾರು ಹಾವಳಿ ಮಕ್ಕಳು, ಟ್ವಿನ್ಸ್ ಇದ್ದರೆ, ಹಾವಳಿ ಜೋಳಿ ಮಕ್ಕಳಿದ್ರೆ ಅವ್ರ ಬಗ್ಗೆ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ನ ಅಂತೇಳಿ ಹೇಳ್ತಿದ್ದಾರೆ. ಎಲ್ಲ ಆ್ಯಕ್ಟಿವಿಟೀಸ್ನ ನೀವು ಸಮ್ಮರಲ್ಲಿ ನಿಮ್ಮ ಹಾಲಿಡೇಸ್ಗಳಲ್ಲಿ ಮಾಡ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಅದು ನೀವು ಹೆಚ್ಚು ಈ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ಡು ಯು ನೋ, ಇಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆರ್ಗಾನಿಸಮ್ ಈಸ್ ಅಬ್ಸರ್ವ್ಡ್ ಇನ್ ಎ ಹನಿ ಬೀ. ನಾವು ಮತ್ತೊಂದು ರೀತಿಯಾದಂತಹ ಜೀವಿ, ಆಸಕ್ತಿದಾಯಕವಾದಂತಹ ಮತ್ತೊಂದು ಜೀವಿ ಅಂದರೆ ಅದು ಜೇನುಗೂಡು. ಹೇಗೆ ಜೇನುಗೂಡು ರಚನೆ ಆಗುತ್ತೆ, ಜೇನುಗೂಡನ್ನು ಹೇಗೆ ಕಟ್ಟುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೀವ್ ಅಂದರೆ ಗೂಡು, ಎ ಕ್ಲೋನಿ ಆಫ್ ಸೆವರಲ್ ಥೌಸಂಡ್ ಬೀಸ್. ಏನು ಆ ಒಂದು ಜೇನುಗೂಡು, ಆ ಗುಂಪಿನಲ್ಲಿ ನಾವು ಸಾವಿರಾರು ಅನೇಕ ಮೊಟ್ಟೆಗಳನ್ನು, ಜೇನುನೊಣಗಳನ್ನು, ಹನಿ ಬೀಸ್ಗಳನ್ನ, 1000 ಬೀಸ್ ಇರುತ್ತವೆ, ಸಾವಿರಾರು ಹನಿ ಬೀಗಳು, ಜೇನುನೊಣಗಳಿರುತ್ತೆ. ಓನ್ಲಿ 1 ಬೀ ಇನ್ ದ ಕ್ಲೋನಿ ಲೇಸ್ ಎಗ್. ಆದರೆ ಎಷ್ಟೇ ಜೇನುನೊಣಗಳಿದ್ರು ಕೇವಲ ಒಂದೇ ಒಂದು ಜೇನುನೊಣ ಮಾತ್ರ ಮೊಟ್ಟೆಯನ್ನು ಇಡೋದಂತೆ. ಅಷ್ಟು ಗೂಡುಗಳಲ್ಲಿ ಸಾವಿರಾರು ಜೇನುನೊಣಗಳಿದ್ರು
ಒಂದು ಜೇನುನೊಣ ಮಾತ್ರ ಮೊಟ್ಟೆಯನ್ನು ಇಡುತ್ತೆ. ದಿಸ್ ಬೀ ಈಸ್ ಕಾಲ್ಡ್ ದ ಕ್ವೀನ್ ಬೀ. ಇಂತಹ ಜೇನುನೊಣವನ್ನು ಏನಂತ ಕರೀತಾರೆ? ರಾಣಿ ಜೇನು ಅಂತೇಳಿ ಕರೀತಾರೆ. ಯಾವುದು ಮೊಟ್ಟೆಯನ್ನು ಇಡುತ್ತೋ ಆ ಒಂದು ಜೇನುಹುಳಕ್ಕೆ ನಾವು ರಾಣಿ ಜೇನು ಅಂತೇಳಿ ಕರೀತಾರೆ. ಆಲ್ ಅದರ್ ಫೀಮೇಲ್ ಬೀಸ್ ಆರ್ ವರ್ಕರ್ ಬೀಸ್. ಇತರ ಹೆಣ್ಣು ಜೇನುನೊಣಗಳು ಕಾರ್ಮಿಕ ಜೇನುನೊಣಗಳಂತೆ ಆ ಜೇನುಗೂಡನ್ನು ನಿರ್ಮಿಸೋದು ಅವುಗಳ ಮುಖ್ಯ ಕೆಲಸ ಆಗಿರುತ್ತೆ. ಜೇನುಗೂಡನ್ನು ರಚನೆ ಮಾಡೋದು, ಗೂಡುಗಳನ್ನು. ಇನ್ನಿತರ ಹೆಣ್ಣು ಜೇನುನೊಣಗಳಿರುತ್ತವಲ್ಲ, ಮೊಟ್ಟೆ ಹಿಡದೇ ಇರ್ತಕ್ಕಂಥದ್ದು, ಅವುಗಳೆಲ್ಲ ಏನು ಮಾಡುತ್ತೆ? ವರ್ಕರ್ಸ್ ಆಫ್ ಬೀ. ಆ ಜೇನುಗೂಡನ್ನು ರಚನೆ ಮಾಡೋದ್ರಲ್ಲಿ ಮತ್ತು ದೇರ್ ಮೇನ್ ಜಾಬ್ ಇಟ್ಸ್ ಟು ಬಿ ಬಿಲ್ಡ್ ದ ಹೀವ್. ಆ ಜೇನುಗೂಡನ್ನು ರಚಿಸೋದು ಅವುಗಳ ಮುಖ್ಯ ಕೆಲಸವಾಗಿರುತ್ತೆ, ನಿರ್ಮಿಸೋದು. ಲುಕ್ ಆಫ್ಟರ್ ದ ಯಂಗ್ ಆ್ಯಂಡ್ ಫೆಡ್ the queen bee adequately to keep her healthy so that she can lay eggs. ಅವುಗಳ ಮುಖ್ಯ ಕೆಲಸ ಅಂದರೆ ಮರಿಗಳನ್ನು ನೋಡ್ಕೊಳ್ಳೋದು. ಅದ್ರ ಜೊತೆಗೆ ಆ ಮೊಟ್ಟೆಯನ್ನು ಇಡುತ್ತಲ್ಲ ರಾಣಿ ಜೇನು, ಆ ಮರಿಗಳನ್ನ ನೋಡ್ಕೊಳ್ಳೋದು. ಅಡಿಕ್ವೇಟ್ಲಿ ಕೀಪ್ ಹೆಲ್ತಿ ಸೊ ದೇ ಕ್ಯಾನ್ ಶಿ ಲೇಸ್ ಎಗ್. ಅಲ್ಲದೆ ಆ ರಾಣಿ ಜೇನುನೊಣವನ್ನು ಆರೋಗ್ಯವಂತವಾಗಿ ಇಡಲು ಸಮರ್ಪಕವಾಗಿ ಆಹಾರವನ್ನು ತಂದುಕೊಡೋದು. ಆ ರಾಣಿ ಜೇನು ಮೊಟ್ಟೆ ಇಡುತ್ತಲ್ವ, ಹಾಗಾಗಿ ಅದು ಹೆಲ್ತಿಯಾಗಿರ್ಬೇಕಲ್ಲ, ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಆಹಾರವನ್ನು ಈ ವರ್ಕರ್ಸ್ಗಳು, ಇನ್ನಿತರ ಜೇನುನೊಣಗಳು ತಂದುಕೊಡುತ್ತೆ. ಈ ಕ್ವೀನ್ ಬೀ ಲೇಸ್ ಥೌಸಂಡ್ಸ್ ಆಫ್ ಎಗ್ಸ್. ಅದೇ ರೀತಿ ಆ ರಾಣಿ ಜೇನು ಸಾವಿರಾರು ಮೊಟ್ಟೆಗಳನ್ನು ಆ ಗೂಡಿನಲ್ಲಿ ಇಡುತ್ತಂತೆ. ದ ಫರ್ಟಿಲೈಸ್ಡ್ ಎಗ್ಸ್ ಹ್ಯಾಚಸ್ ಇಂಟು ಫೀಮೇಲ್ಸ್. ನಿಷೇಚನಗೊಂಡ ಮೊಟ್ಟೆಗಳು ಹೆಣ್ಣು ಹುಳುಗಳಾದರೆ, ಫರ್ಟಿಲೈಸ್ಡ್ ಆಗುತ್ತಲ್ಲ ಆ ರಾಣಿ ಜೇನು ಇಟ್ಟಂತಹ ಆ ಎಗ್ಸ್ ಎಲ್ಲ ಏನಾಗುತ್ತೆ? ಫರ್ಟಿಲೈಸ್ಡ್ ಎಗ್ ಆಗಿ ಫೀಮೇಲ್ ಹೆಣ್ಣು ಹುಳುಗಳಾದರೆ ಫೀಮೇಲ್ ಜೇನುನೊಣಗಳಾಗುತ್ತೆ, ಹೆಣ್ಣು ಜೇನುನೊಣಗಳಾಗುತ್ತೆ. ವೈಲ್ ದ ಅನ್ಫರ್ಟಿಲೈಸ್ಡ್ ಅಂದರೆ ನಿಷೇಚನಗೊಂಡ, ಫರ್ಟಿಲೈಸ್ಡ್ ಆದಂತಹ ಜೇನಿನ ಮೊಟ್ಟೆಗಳು ಹೆಣ್ಣು ಜೇನುಹುಳಗಳಾಗತ್ತಂತೆ. ಅರ್ಥ ಆಗ್ತಿದೆಯಾ? ಅದೇ ವೈಲ್ ದ ಅನ್ಫರ್ಟಿಲೈಸ್ಡ್ ಎಗ್ ಅಂದರೆ ನಿಷೇಚನಗೊಳ್ಳದ ಮೊಟ್ಟೆಗಳು, ಜೇನುವಿನ ಮೊಟ್ಟೆಗಳು ಗಿವ್ ರೈಸ್ ಟು ಮೇಲ್. ಏನಾಗುತ್ತೆ? ಗಂಡುಗಳಾಗಿ ಮರಿಗಳಾಗತ್ತಂತೆ. ಫರ್ಟಿಲೈಸ್ಡ್ ಆಗಿರೋದು ಫೀಮೇಲ್ ಹನಿಬಿ ಆಗುತ್ತೆ, ಅನ್ಫರ್ಟಿಲೈಸ್ಡ್ ಎಗ್ಗು ಮೇಲ್ ಹನಿಬಿ ಆಗುತ್ತೆ. ಕಾಲ್ಡ್ ದ ಡ್ರೋನ್ಸ್. ಇದೇನಾಗುತ್ತೆ? ಆ ಮೊಟ್ಟೆಗಳೇ ಗಂಡು ಮೊಟ್ಟೆಗಳಾಗಿ ಹಾರಾಡುತ್ತೆ, ಡ್ರೋನ್ ಆಗಿ. ಇಟ್ ಈಸ್ ದ ಜಾಬ್ ಆಫ್ ದ ವರ್ಕರ್ ಬೀಸ್ ಟು ಮೇಂಟೈನ್ ದ ಟೆಂಪರೇಚರ್ ಆಫ್ ಈವ್ ಅಟ್ ಅರೌಂಡ್ 35 ಡಿಗ್ರಿ ಸೆಲ್ಸಿಯಸ್ ಟು ಇನ್ಕ್ಯುಬೇಟ್ ದ ಎಗ್ಸ್. ಇದೇನು ಮಾಡುತ್ತೆ? ಈ ಗಂಡು ಇಟ್ ರೈಸ್ ಟು ಮೇಲ್ಸ್, ಈ ಮೇಲ್ ಗಂಡು ಜೇನುನೊಣಗಳನ್ನು ಏನಂತ ಕರೀತಾರೆ? ಇಟ್ ಕಾಲ್ಡ್ ಡ್ರೋನ್ಸ್ ಅಂತ ಕರೀತಾರಂತೆ. ಡ್ರೋನ್ಸ್ ಅಂದರೆ ಈಸ್ ಎ ಅನ್ಫರ್ಟಿಲೈಸ್ಡ್ ಮೇಲ್ ಹನಿ ಬೀಸ್. ಅರ್ಥ ಆಯ್ತಾ? ಸೊ ಹೀಗೆ ಮೊಟ್ಟೆಗಳಾಗಿ ಇಟ್ಸ್ ದ ಜಾಬ್ ಆಫ್ ವರ್ಕರ್ಸ್. ಈ ರೀತಿ ಒಂದು ಸಾವಿರಾರು ಮೊಟ್ಟೆಗಳನ್ನ ರಾಣಿ ಜೇನು ಇಟ್ಟ ಮೇಲೆ ಅದರಲ್ಲಿ ಫರ್ಟಿಲೈಸ್ಡ್ದು ಫೀಮೇಲ್ ಆಗುತ್ತೆ, ಅನ್ಫರ್ಟಿಲೈಸ್ಡ್ದು ಮೇಲ್ ಆಗುತ್ತೆ. ನಂತರ ಏನಾಗುತ್ತೆ? ಈ ಮೊಟ್ಟೆಗಳಿಗೆ ಕಾವು ಕೊಡಲು ಜೇನುನೊಣಗಳಿಗೆ ಸುಮಾರು 35 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪವನ್ನು ಬೇಕಂತೆ. ಎಲ್ಲ ಮೊಟ್ಟೆಗಳಿರುತ್ತಲ್ಲ ಅವುಗಳಿಗೆ ಕಾವು ಕೊಡೋದಕ್ಕೆ ಎಷ್ಟು ಡಿಗ್ರಿ ಇರಬೇಕು? 35 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರಬೇಕು. ಈ ಕೆಲಸವನ್ನು ದ ಜಾಬ್ ಆಫ್ ವರ್ಕರ್ ಬೀಸ್, ಈ ಜೇನುನೊಣ ಇನ್ನಿತರ ಕೆಲಸಗಾರ ಜೇನುನೊಣಗಳಿರ್ತಾವಲ್ಲ ಅವುಗಳು ಆ ತಾಪವನ್ನು, ಆ ಮೊಟ್ಟೆಗಳಿಗೆ ಕಾವನ್ನು ಕೊಡುವಂಥ ಕೆಲಸ, ಉಷ್ಣತೆಯನ್ನು ಕೊಡುವಂಥ ಕೆಲಸ ವರ್ಕರ್ ಬೀಸ್, ಕೆಲಸಗಾರ ಜೇನುನೊಣಗಳು ಈ ಕಾರ್ಯವನ್ನು ಪೂರ್ಣಗೊಳಿಸುತ್ತೆ. ಆಯಿತಾ? ಇದು ನೀವು ತಿಳ್ಕೊಂಡಿರಿ. ಯಾವ ರೀತಿ ಅದರಲ್ಲೂ ಮೇಲ್ ಫೀಮೇಲ್ ಇರುತ್ತೆ, ಗಂಡು ಜೇನು ಹೆಣ್ಣು ಜೇನು ಯಾವ ರೀತಿ ಮೊಟ್ಟೆ ಇಡುತ್ತೆ, ಗೂಡು ಯಾವುಗಳು ಕಟ್ಟುತ್ತೆ, ರಾಣಿ ಜೇನು ಯಾವುದು ಅಂತೇಳಿ. ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಫರ್ಟಿಲೈಸೇಷನ್ ಇದರಲ್ಲೂ ನಡೆಯುವಂಥದ್ದು. ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಇನ್ಫಾರ್ಮೇಷನು. ಇದಾದಮೇಲೆ ಈ ಲೆಸನ್ ಕಂಪ್ಲೀಟ್ ಆದಮೇಲೆ ಹೇಳ್ತಾನೆ ಇರ್ತೀನಿ, ಈ ಲೆಸನ್ನ ಏನು ಕಲಿತ್ರಿ ಸಂಪೂರ್ಣವಾಗಿ, ಈ ಪಾಯಿಂಟ್ನ ಎಲ್ಲರೂ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಲೆಸನ್. ಇದನ್ನು ಆಲ್ ಸ್ಟೂಡೆಂಟ್ ಶುಡ್ ಬಿ ರೀಡ್ ಒನ್ಸ್. ಇದನ್ನು ಓದ್ಕೊಳ್ಳಿ. ಅಂದರೆ ಇದನ್ನು ಓದೋದ್ರಿಂದ ನಾನು ಕೊಡ್ತಕ್ಕಂಥ ಎಷ್ಟೋ ಹೋಮ್ವರ್ಕ್ ಕ್ವಶನ್ಸ್ಗಳಿಗೆ ಇಲ್ಲೇ ಆನ್ಸರ್ಸ್ ಸಿಗುತ್ತೆ. ಅದನ್ನು ಅಡಿಷನಲ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ, ಟೆಸ್ಟಿಗೆಲ್ಲ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಟ್ಸ್ ಕೊಡ್ತೀನಿ, ನೋಟ್ಸ್ ಮಾಡ್ಕೊಂಡು ಎಲ್ಲರೂ ಅರ್ಥ ಮಾಡ್ಕೊಳ್ಬೋದು. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ ರೀಡ್ ಮಾಡಿ. ಇಟ್ಸ್ ವೆರಿ ಯೂಸ್ಫುಲ್ ಟು ಇನ್ ಯುವರ್ ಹೈಯರ್ ಕ್ಲಾಸ್. ಓಕೆ.
Okay, thank you.